ನಮಸ್ತೆ ಮಿತ್ರರೇ, ಇವತ್ತೊಂದು ತುಳುನಾಡಿನ ಓಲ್ಡ್ ರೆಸಿಪಿ. ಅದು ಆರೋಗ್ಯದಾಯಕವಾದುದು. ನೀರು ಪುಂಡಿ ಅಂತ ನಾವು ಕರಿತೇವೆ. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಈ ಥರದ ಈ ಆರೋಗ್ಯಭರಿತವಾದ ಬ್ರೇಕ್ಫಾಸ್ಟ್ಗಳನ್ನು ತಯಾರಿಸ್ತಿದ್ದರು. ಈಗ ನಾನು ನಿನ್ನ ಒಂದು ವಿಡಿಯೋ ಕಂಡೆ. ಒಬ್ಬರು ಡಾಕ್ಟರ್ ಅವರು ಹೇಳ್ತಿದ್ದಾರೆ, ಮನೆಯಲ್ಲಿ ತಾಯಂದಿರು ಮಕ್ಕಳನ್ನು ಇಂತಹ ಒಂದು ಓಲ್ಡ್ ರೆಸಿಪಿಗಳನ್ನು ಬಳಸಲು ಅವಕಾಶ ಮಾಡಿಕೊಟ್ರೆ, ಅಂದರೆ ಅವರೇ ಮಾಡಿ ಅದನ್ನು ತಿನ್ನಬೇಕು ಅಂತ ಕಡ್ಡಾಯವಾಗಿ ಮಾಡಿದರೆ ಖಂಡಿತ ಈಗ ಬರುವಂತಹ ರೋಗ ರುಜಿನಗಳು ನಮ್ಮನ್ನು ಬಾಧಿಸುವುದಿಲ್ಲ. ಹಾಗೂ ನೀವೆಲ್ಲ ನೋಡ್ತಿರೋ ಹಾಗೆ ಈ ಹಾರ್ಟ್ ಅಟ್ಯಾಕ್ ಈಗೊಂದು ಕಾಮನ್ ಆಗಿದೆ. ಯಾಕೆ ಹೇಳಿದರೆ ನಾವು ತಿನ್ನುತ್ತಿರುವಂಥ ಆಹಾರದಲ್ಲಿ. ಆದ್ದರಿಂದಾಗಿ ತಾಯಂದಿರ ಹತ್ರ ಒಂದು ರಿಕ್ವೆಸ್ಟ್, ಅಟ್ಲೀಸ್ಟ್ ವಾರದಲ್ಲಿ ಒಂದು 4 ದಿವಸ ಆದರೂ ನಮ್ಮ ಈ ಓಲ್ಡ್ ರೆಸಿಪಿಗಳನ್ನು ಮಾಡಿ ಅಂತ ಹೇಳುತ್ತಾ ಬನ್ನಿ. ಇವತ್ತೊಂದು ರುಚಿಕರವಾದ ಈ ಆರೋಗ್ಯದಾಯಕವಾದ, ಅದು ಬಾಣಂತಿಯರು ಅದನ್ನು ಉಪಯೋಗಿಸಬೇಕಾದ್ರೆ ಅದಕ್ಕೆ ಸ್ವಲ್ಪ ಈ ತಾತಾಯ ಅಂತ ಏನು ಹೇಳ್ತೇವೆ ಅದನ್ನು ಹಾಕಿ ಮಾಡಿದರೆ ಬಹಳ ಉತ್ತಮ. ಬನ್ನಿ. ಇದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಅಡಿಗೆ ಮನೆಗೆ ಹೋಗೋಣ. ವೀಕ್ಷಕರೇ, ಇವತ್ತು ತುಳುನಾಡಿನ ಅತ್ಯಂತ ಹಳೆಯದಾದ ರೆಸಿಪಿ ನೀರು ಪುಂಡಿ. ಬಹಳ ರುಚಿಕರವಾಗಿ ಬರ್ತದೆ ಹಾಗೂ ಆರೋಗ್ಯಕ್ಕೆ ಬಹಳ ಉತ್ತಮವಾದುದು. ಇದೊಂದು ಹಿಂದಿನ ಕಾಲದ ರೆಸಿಪಿ. ನೋಡಿ, ನಾನು ಈ ಕುಚ್ಚಲಕ್ಕಿ, ಬಿಳಿ ಟೈಪಿನ ಕುಚ್ಚಲಕ್ಕಿಯನ್ನು, 2 ಟೈಪಿನ ಕುಚ್ಚಲಕ್ಕಿ ಇರ್ತದಲ್ಲ, ಕೆಂಪು ಕುಚ್ಚಲಕ್ಕಿ ಮತ್ತು ಬಿಳಿ ಕುಚ್ಚಲಕ್ಕಿ. ಈ ಬಿಳಿ ಕುಚ್ಚಲಕ್ಕಿ 1.5 ಲೋಟದಷ್ಟು ನಾನು ಒಂದು ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ. ಈಗ ಬೆಳಿಗ್ಗೆ ಒಳ್ಳೆ ನೆಂದಿದೆ. ಇನ್ನು ಬೇಕಾಗುವ ಇತರ ಸಾಮಗ್ರಿಗಳು ಏನು ಹೇಳಿದರೆ, ಇಲ್ಲಿ ನೋಡಿ, ಒಂದು ಹಿಡಿಯಷ್ಟು ನಮಗೆ ತೆಂಗಿನ ತುರಿ ಬೇಕು, 1 ಚಮಚದಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕೊಳ್ಬೋದು ನೀವು, 1 ಚಮಚದಷ್ಟು ಉದ್ದಿನ ಬೇಳೆ, 1 ಚಮಚದಷ್ಟು ಸಾಸಿವೆ, 2 ಕೆಂಪು ಮೆಣಸು, ಸ್ವಲ್ಪ ಈ ಕರಿಬೇವಿನ ಸೊಪ್ಪು. ಮೊದಲಿಗೆ ನಾವೇನು ಮಾಡಿದ್ರೆ, ಈ ನೆನೆಸಿಟ್ಟಂತಹ ಇದನ್ನು ಇದರಲ್ಲಿ ಗಟ್ಟಿಯಾಗಿ ನಾವು ಕಡಿಬೇಕು. ಇಲ್ಲಿ ನಾವು ಮೇನ್ ಇರೋದಿಲ್ಲಿ ಕಡಿಯುವಾಗ ಇದು ಗಟ್ಟಿ ಕಡಿಬೇಕು, ನಮಗೆ ಪುಂಡಿ ಮಾಡಲಿಕ್ಕೆ ಅಲ್ಲ, ಅದರಿಂದಾಗಿ ಗಟ್ಟಿ ಬೇಕು. ಹಾಗಾಗಿ ನಾನು ಈ ಗ್ರೈಂಡರಲ್ಲಿ ಕಡಿತಿದ್ದೇನೆ. ಸಪೋಸ್ ನೀವು ಈ ಬೆಳ್ತಿಗೆ ಅಕ್ಕಿಂದ ಮಾಡೋದಾದ್ರೆ ಮಿಕ್ಸಿಯಲ್ಲಿ ಕಡ್ದು ಅದನ್ನು ಸ್ವಲ್ಪ ನೀರನ್ನು ಆರಿಸಿಕೊಳ್ಳಿ, ಹಾಗೆ ಮಾಡಿದ್ರೆ ಸಾಕ್ತದೆ. ಇದೀಗ ನಾನು ಗಟ್ಟಿಯಾಗಿ ಕಡಿತೇನೆ. ಈಗ ಕಡಿತಾ ಇರುವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ತೇನೆ ನಾನು. ಇನ್ನು ಒಳ್ಳೆ ಕಡ್ದ ಮೇಲೆ ಸ್ವಲ್ಪ ನೀರನ್ನು ಸಹ ಹಾಕೊಂಡು ಸಾಧಾರಣ ಹದಾಗಟ್ಟಿಯಲ್ಲಿ ಒಳ್ಳೆ ನುಣ್ಣಗೆ ಕಡಿಬೇಕು. ನಾವು ಇದು ಪುಂಡಿ ಮಾಡುವುದಲ್ಲ, ಸೊ ನುಣ್ಣಗೆ ಕಡಿದುಕೊಂಡು ನಿಮಗೆ ತೋರಿಸ್ತೇನೆ. ವೀಕ್ಷಕರೇ ನೋಡಿ, ಆಯಿತು, ಈಗ ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಇದು ಸಣ್ಣ ಗ್ರೈಂಡರ್ ಒಳ್ಳೆ ಆಗ್ತದೆ. ಯಾರಿಗೆ ಇದನ್ನು ನಾವು ಈ ಒಂದು ಮನೆಯಲ್ಲಿ ಈ ಗ್ಯಾಸಿನ ಈ ದಂಡೆಯಲ್ಲಿ ಇದನ್ನು ಇಟ್ಕೊಳ್ಳಿಕ್ಕೆ ಸಹ ಸುಲಭ. ಸಣ್ಣ ನೋಡಿ, ಒಳ್ಳೆ ಎಷ್ಟು ಫೈನ್ ಆಗಿ ಗ್ರೈಂಡ್ ಆಯ್ತು ನೋಡಿ. ಸೊ ಮಿಕ್ಸಿಗಿಂತ ಇದರಲ್ಲಿ ಕಡಿದ್ರೆ ಬಹಳ ರುಚಿಕರ ಸಹ ಬರ್ತದೆ, ಅಥವಾ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮಿಕ್ಸಿ ಅದು ತುಂಬ ಬಿಸಿ ಆಗ್ತದೆ ನೋಡಿ. ಇದರೊಳಗಿನಿಂದ ಹೀಗೆ ತೆಗೆದುಕೊಂಡ್ರೆ ಆಯಿತು. ತೆಗಿಲಿಕ್ಕೆ ಸಹ ಸುಲಭ. ಬೇಕಿದ್ರೆ ಇದನ್ನು ನೋಡಿ ಹೀಗೆ ಇದರ ಒಟ್ಟಿಗೆ ಹೀಗೆ ತೆಗೆದುಕೊಂಡು ಸಹ ಕೆಳಗಿಟ್ಟುಕೊಂಡು ನಾವು ಮಾಡ್ಕೊಳ್ಬೋದು. ಇದನ್ನು ಇದರಿಂದ ಹೀಗೆ ಡಿಟ್ಯಾಚ್ ಮಾಡಲಿಕ್ಕೆ ಸಹ ಆಗ್ತದೆ. ಈಗ ಇದನ್ನೆಲ್ಲ ಇದರಿಂದ ತೆಗೆದುಕೊಂಡು ನಿಮಗೆ ನಾನು ತೋರಿಸ್ತೇನೆ ಎಲ್ಲವನ್ನು ಸಹ. ವೀಕ್ಷಕರೇ ನೋಡಿ, ಎಷ್ಟು ಕ್ಲೀನಾಗಿ ತೆಗಿಲಿಕ್ಕೆ ಸಹ ಬರ್ತದೆ. ಕೈಯಲ್ಲಿ ಹೀಗೆ ಸಣ್ಣದು, ಇದನ್ನು ಕೈಯಲ್ಲಿ ಎತ್ತಿ ಇಡ್ಲಿಕ್ಕೆ ಸಹ ಏನು ಭಾರ ಆಗುದಿಲ್ಲ ಅಂತ ಸಣ್ಣ. ಇದನ್ನು ನಾನು ಇಲ್ಲಿ ನಮ್ಮ ಮ್ಯಾಂಗ್ಳೂರ್ನಲ್ಲಿ ಹರ್ಷದಲ್ಲಿ ಪರ್ಚೇಸ್, ಒಂದು 3 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದು. ಮುಂಚೆ ನನ್ನ ಹತ್ರ ಇಂಥದ್ದು ದೊಡ್ಡದಿತ್ತು, ಅದು ಸ್ವಲ್ಪ ಎತ್ತಲಿಕ್ಕೆಲ್ಲ ಕಷ್ಟ. ಇದೆಲ್ಲ ನೋಡಿ ವೆರಿ ಈಸಿಲಿ ಎತ್ತುವಂತಹದ್ದು. ಸೊ ಯಾರಿಗೆಲ್ಲ ಇಂಥ ಗ್ರೈಂಡ್ರಲ್ಲಿ ಮಾಡಲಿಕ್ಕೆ ಇಷ್ಟ ಉಂಟು, ಇಂಥ ಟೈಪಿನ ಗ್ರೈಂಡ್ರನ್ನು ನೀವು ಪರ್ಚೇಸ್ ಮಾಡಬಹುದು. ವೀಕ್ಷಕರೇ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಟೈಪ್ ಇಷ್ಟು ಇರಬೇಕು, ಇಷ್ಟು ಸ್ಮೂತಾಗಿ ಇರಬೇಕು. ಈಗ ಇದನ್ನು ನಾನು ಒಂದು ಬಟ್ಟಲನ್ನು ತೆಗೆದುಕೊಂಡು ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ, ನೋಡಿ ತುಂಬ ದೊಡ್ಡ ಉಂಡೆ ಮಾಡೋದಿಲ್ಲ ನೋಡಿ, ಇಷ್ಟಿಷ್ಟು ದೊಡ್ಡ ಉಂಡೆಗಳಾಗಿ ಮಾಡ್ತೇನೆ. ಅಥವಾ ಸ್ವಲ್ಪ ದೊಡ್ಡದು ಮಾಡ್ಬೋದು ಬೇಕಿದೆ. ಒಂದು ಏಲಕ್ಕದ ಉಂಡೆ ಆದರೆ ಅದು ಬೇಯಲಿಕ್ಕೆ ತುಂಬ ಒಳ್ಳೆಯದ. ಮತ್ತೆ ಅದು ಸ್ವಲ್ಪ
ಬೇಯುವಾಗ ಉಬ್ಬಿ ಸಹ ಬರ್ತದೆ. ಅದರಿಂದಾಗಿ ಸಣ್ಣ ಉಂಡೆಗಳಾಗಿ ಎಲ್ಲ ಒಂದೇ ಸೈಜಿನ ಉಂಡೆಗಳಾಗಿ ನಾನು ಇದನ್ನು ಮಾಡಿಕೊಂಡು ನಿಮಗೆ ತೋರಿಸ್ತೇನೆ ಎಲ್ಲ ಉಂಡೆಗಳನ್ನು. ವೀಕ್ಷಕರೇ, ಎಲ್ಲ ಉಂಡೆಗಳು ರೆಡಿ ಆಯಿತು. ಸಾಧಾರಣ ಎಲ್ಲ ಉಂಡೆ ಮಾಡಿದೆ. ಇನ್ನು ಸ್ವಲ್ಪ ಹಿಟ್ಟುಂಟು. ಇದನ್ನು ಮತ್ತೆ ಮಾಡ್ತಾ ಹಾಕೊಳ್ಬಹುದು. ಸೊ ನಮಗೆ ಬೇಗ ಆಗಬೇಕಾದ್ರೆ ಸ್ವಲ್ಪ ಉಂಡೆ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ನೋಡಿ ಒಂದು ಬಣಾಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ಬಣಾಲೆಯಲ್ಲಿ ಈಗ ನಾವು 1-2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಹೆಚ್ಚು ಬೇಡ, 2-3 ಚಮಚದಷ್ಟು ಎಣ್ಣೆ ಸಾಕು. ಇನ್ನು ಇದಕ್ಕೆ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಸ್ವಲ್ಪ ಒಡೆಯುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆ ಆಗ್ತದೆ, ಪರಿಮಳ ಬರ್ತದೆ. ಇನ್ನು ಉದ್ದಿನ ಬೇಳೆ, 1 ಚಮಚದಷ್ಟು ಉದ್ದಿನ ಬೇಳೆ ಸಣ್ಣದಾಗಿ ಕಟ್ ಮಾಡಿ. ಒಂದು ಮೆಣಸನ್ನು, ಹೀಗೆ 2 ಮೆಣಸನ್ನು, ಸ್ವಲ್ಪ ಖಾರಕ್ಕೆ, ಖಾರ ನಿಮಗೆ ಬೇಕಿದ್ದಕ್ಕೆ 1 ಮೆಣಸು ಹಾಕ್ಬೋದು ಅಥವಾ 2 ಮೆಣಸು ಹಾಕ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಇದು ಬಾಡಿಕೊಳ್ಳಿ. ಈ ಸಾಸಿವೆ ಹೊಡಿಬೇಕು, ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಷ್ಟು ತನಕ ನಾವು ಅದನ್ನು ಉದ್ದಿನ ಬೇಳೆ ಕಲರ್ ಚೇಂಜ್ ಆಗುವಾಗ ನಾವು ಏನು ಮಾಡಬೇಕು ಹೇಳಿದರೆ, ಈ 3 ಗ್ಲಾಸಿನಷ್ಟು ನೀರನ್ನು ಹಾಕೊಳ್ಬೇಕು. 3 ಗ್ಲಾಸಿನಷ್ಟು ನೀರನ್ನು ಹಾಕೊಂಡು 3-4 ಗ್ಲಾಸು ನಿಮ್ಮ ಎಷ್ಟು ನಿಮ್ಮ ಪ್ರಮಾಣ ಉಂಟು. ಈಗ 1.5 ಲೋಟದಷ್ಟು ಅಕ್ಕಿ ಆದರೆ 3.5 ಗ್ಲಾಸ್ನಷ್ಟು ನೀರು, ಅಥವಾ 2 ಗ್ಲಾಸ್ ತಗೊಂಡು ಅಂದರೆ ನೀವು 6 ಗ್ಲಾಸ್ನಷ್ಟು ನೀರು ಹಾಕೊಳ್ಬೇಕಾಗ್ತದೆ. ಈಗ ಇದಕ್ಕೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ ಮತ್ತು ತೆಂಗಿನ ತುರಿ ಇಷ್ಟನ್ನು ಹಾಕೊಂಡು, ತೆಂಗಿನ ತುರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ಅದಕ್ಕೆ ಇಷ್ಟಂತ ಲೆಕ್ಕ ಇಲ್ಲ, ಸ್ವಲ್ಪ ಸಹ ಹಾಕೊಳ್ಬಹುದು, ಕದಸಿ ಇಟ್ಕೊಳ್ಬಹುದು. ಈಗ ಇದನ್ನು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ಇದು ಒಳ್ಳೆ ಕುದಿಲಿ ಮಿತ್ರರೇ. ಇಲ್ಲಿ ನೋಡಿ ಕುದಿಲಿಕ್ಕೆ ಶುರುವಾಯಿತು. ಒಳ್ಳೆ ಹೀಗೆ ಕುದಿಬೇಕು. ಈ ಹೊತ್ತಿನಲ್ಲಿ 1 ಚಮಚದಷ್ಟು ಜೀರಿಗೆ, ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು, ಈಗ ಸಹ ಹಾಕೊಳ್ಬಹುದು, ಅಥವಾ ನೀವು ಈಗ ಒಗ್ಗರಣೆ ಕೊಡುವಾಗ ಸಹ ಹಾಕೊಳ್ಬಹುದು. ಈಗ ಹಾಕಿದ್ರೆ ಆ ಜೀರಿಗೆಯ ಈ ಫ್ಲೇವರ್ ಇದರಲ್ಲಿ ಬಿಟ್ಟುಕೊಳ್ತದೆ. ಅದಕ್ಕೋಸ್ಕರ ಈಗ ಇಷ್ಟು ಕುದಿಯುವಾಗ ಇಲ್ಲಿ ನೋಡಿ ನಾವು ಮಾಡಿಟ್ಟಂತಹ ಇದನ್ನು ಹೀಗೆ ಪಟ ಪಕ್ಕ ಹಾಕೊಳ್ಬೇಕು. ಅದನ್ನಲ್ಲಿ ಕೈಯಲ್ಲಿ ರೌಂಡ್ ಮಾಡಿಕೊಂಡು ಅದೀಗ ಇನ್ನು ಉಬ್ಬಿಕೊಂಡು ಬರ್ತದೆ. ಅಥವಾ ಹೀಗೆ ಮಾಡಿಟ್ಟು ಅದನ್ನು ಸೀದಾ ಸಹ ಹೀಗೆ ನೋಡಿ ಒಂದೊಂದನ್ನು ತೆಗೆದುಕೊಂಡು ಹಾಕಿದರೆ ಆಯಿತು. ಸೊ ಎಲ್ಲವನ್ನು ನಾನು ಹೀಗೆ ಹಾಕೊಳ್ತೇನೆ. ನೋಡಿ ಇಷ್ಟು ಉಂಟು ನನ್ನದು. ನೋಡಿ ಇನ್ನು ಸ್ವಲ್ಪ ಇಲ್ಲಿ ಮಾಡಲಿಕ್ಕೆ 1.5 ಲೋಟೆಯಲ್ಲಿ ಇಷ್ಟು ಸಹ ಬಾಕಿ ಉಂಟು. ಸೊ ಎಲ್ಲವನ್ನು ನಾನು ತೆಗೆದುಕೊಂಡು ಹಾಕುವಾಗ ಅದು ರೌಂಡ್ ಬರಲಿ ಹೇಳಿ ಹೀಗೆ ಪುನಃ ಹೀಗೆ ಕೈಯಲ್ಲಿ ಹೀಗೆ ಮಾಡಿಕೊಂಡು ಫಾಸ್ಟಾಗಿ ಹಾಕೊಳ್ಬೇಕು. ಎಲ್ಲವನ್ನು ಹಾಕೊಂಡು ತೋರಿಸ್ಕೊಳ್ತೇನೆ ನಿಮಗೆ. ಈಗ ವೀಕ್ಷಕರೇ ನೋಡಿ ಕೊನೆಯ 3 ಉಂಟು, ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಒಳ್ಳೆ. ಈಗ ಹಾಕಿದ ಕೂಡಲೇ ಸೌಟ್ ಏನು ಹಾಕೊಳ್ಳೋದು ಬೇಡ ಅಂತ ಹೇಳಿದರೆ ಅದು ಅದರಷ್ಟಕ್ಕೆ ಬೇಯಬೇಕು. ನೋಡಿ ಕುದಿಸ ಬರ್ತಾ ಉಂಟು, ನೋಡಿ ಎಲ್ಲ ನೀರಲ್ಲಿ ಮುಳುಗಿದೆ. ಈಗ ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಹೀಗೆ ಹದಾ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ. 1-2 ನಿಮಿಷಗಳ ಬಳಿಕ ನೋಡಿ ಇದನ್ನು ನಾವು ಸ್ವಲ್ಪ ಹೀಗೆ ನೋಡಿ, ಅಂದರೆ ಹಾಕಿದ ಕೂಡಲೇ ತಿರುಗಿಸಬಾರ್ದು. ನೋಡಿ ಹೇಗೆ ನೋಡಿ ಉಬ್ಬಿ ಬರ್ತಾ ಉಂಟು. ನೋಡಿ ಉಬ್ಬಿ ಬಂದು ಅದರಷ್ಟಕ್ಕೆ ಅದು ದಪ್ಪ ಆಗ್ತದೆ, ನೀರು ದಪ್ಪ ಆಗ್ತದೆ, ಅದು ಅದರಲ್ಲೇ ಬೇಯ್ತದೆ, ಬಹಳ ರುಚಿಕರವಾಗಿ ಬರ್ತದೆ. ನೋಡಿ ಏನು ಕರಡುದಿಲ್ಲ, ನೋಡಿ ಹೇಗೆ ಉಂಟು ನೋಡಿ ಹಾಕಿಕೊಂಡದ್ದು. ಸೊ ಇನ್ನು ಪುನಃ ನಡುವಲ್ಲಿ ಒಮ್ಮೊಮ್ಮೆ ತೆಗಿಬೇಕು. ಹಾಗೆ ಸೌಟನ್ನು ಸ್ವಲ್ಪ ಹಾಕಿ ಅದನ್ನು ತಿರುಗಿಸ್ಕೊಳ್ಬೇಕು. ವೀಕ್ಷಕರೇ ಮತ್ತೊಂದು 5-6 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ನೀರು ದಪ್ಪ ಆಗ್ತಾ ಬಂತು. ಈ ಹೊತ್ತಿನಲ್ಲಿ ನೀವು ಒಂದು ಸರ್ತಿ ಈ ನೀರನ್ನ ಒಂದು ಚೂರು ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಚಪ್ಪೆ ಅಂತ ಆದರೆ ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಬೇರೆ ಉಪ್ಪು ಹಾಕಲಿಲ್ಲ, ಖಾಲಿ ಈ ಹಿಟ್ಟು ಗ್ರೈಂಡ್ ಮಾಡುವಾಗ ಹಾಕಿದ್ದು, ಅದರಿಂದಾಗಿ ಸ್ವಲ್ಪ ಉಪ್ಪನ್ನು ನಾನೀಗ ಪುನಃ ಹಾಕೊಳ್ತಿದ್ದೇನೆ. ಇನ್ನು 5 ನಿಮಿಷಗಳ ನಂತರ ಪುನಃ ಓಪನ್ ಇಟ್ಟು ಸ್ವಲ್ಪ ಸೈಡ್ ಇಡಿ, ಯಾಕಂದರೆ ಇಲ್ಲದ ಉಕ್ಕಿ ಬರ್ತದೆ ಅದು, ಅದರಿಂದಾಗಿ ಸ್ವಲ್ಪ ಹೀಗೆ ಓಪನ್ ಇಟ್ಟುಕೊಂಡು ಬೇಯಿಸಿಕೊಳ್ಳಿ.
ವೀಕ್ಷಕರೇ ನೋಡಿ, ಒಂದು 15 ನಿಮಿಷ ಆಯ್ತು. ಈಗ ನಾನು ಇಟ್ಟು, ಸಪೋಸ್ ನೀವು ಈ ತೆಳುವು ಮಾಡಿ ಹಿಟ್ಟನ್ನು ಮಾಡಿ ಅದನ್ನು ಆರಿಸಿ ಮಾಡೋದಾದ್ರೆ ಒಂದು 7-8 ನಿಮಿಷಗಳ ಕಾಲ ಮಾತ್ರ ಸಾಕು. ನೋಡಿ ಎಷ್ಟು ದಪ್ಪಾಗಿದೆ, ನೋಡಿ ಹೀಗೆ ಬಂದಿದೆ ನೋಡಿ. ನೋಡಿ ಈಗ ಇದನ್ನು ಆಫ್ ಮಾಡ್ಕೊಳ್ತೇನೆ. ಅದರ ಮೊದಲೊಮ್ಮೆ ಚೆಕ್ ಮಾಡಬೇಕಿದ್ರೆ ಹೀಗೆ ನೋಡಿ, ಒಂದು ಇದನ್ನು ತೆಗೆದುಕೊಂಡು ಇದು ಹಿಟ್ಟನ್ನು ಇದರ ಒಳಗೆ ಹೋಗಿ ಹೀಗೆ ಅಂಟಿಕೊಳ್ಳದಿದ್ರೆ ನೋಡಿ, ಇದು ತೆಂಗಿನ ತುರಿ, ಅದರಿಂದಾಗಿ ಒಳ್ಳೆ ಬೆಂದಿದೆ ಹೇಳಿ ಅರ್ಥ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ದಪ್ಪದಲ್ಲಿ ಬಂದಿದೆ. ಇಷ್ಟು ದಪ್ಪ ಆದರೆ ಸಾಕು ನಮಗೆ. ಈ ನೀರು ಆರೋಗ್ಯಕ್ಕೆ ಬಹಳ ಉತ್ತಮವಾದುದು. ಸಪೋಸ್ ಯಾರಿಗೆಲ್ಲ ಬೆನ್ನು ನೋವಿನ ಪ್ರಾಬ್ಲಮ್ ಉಂಟು ನೋಡಿ, ಅಂಥವ್ರು ಏನು ಮಾಡಬೇಕು ಹೇಳಿದರೆ, ಒಂದು ತಾತಾಯಿ ಅಂತ ಸಿಗ್ತದೆ. ತಾತಾಯಿ ನನಗೆ ಜೀರಿಗೆ ಹಾಕುವ ಟೈಮ್ನಲ್ಲಿ ಆ ತಾತಾಯಿಯನ್ನು ಇದಕ್ಕೆ ಹಾಕ್ಕೊಂಡು ಇಂತಹ ಒಂದು ಪುಂಡಿಯನ್ನು ಮಾಡಿದರೆ ದೇಹಕ್ಕಂತೂ ಬಹಳ ಒಳ್ಳೆಯದು. ಬೆನ್ನು ನೋವಿನವರಿಗೆ ಬೆನ್ನು ನೋವು ಒಂದು 2-3 ಸತಿ ಹೀಗೆ ಮಾಡಿ ತಿಂದರೆ ಬಹಳ ಬೇಗನೆ ಗುಣವಾಗ್ತದೆ. ಅದರಿಂದಾಗಿ ಇದು ಆರೋಗ್ಯಕ್ಕೆ ಬಹಳ ಉತ್ತಮವಾದುದು. ಈಗ ಇದನ್ನು ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೊಳ್ತಿದ್ದೇನೆ. ನೋಡಿ ಹೀಗೆ ಬಂದು ಸಣ್ಣದಿದ್ದದು ಸ್ವಲ್ಪ ಉಬ್ಬಿ ಸ್ವಲ್ಪ ದೊಡ್ಡದಾಗಿದೆ. ಸೊ ಯಾವ ಬ್ರೇಕ್ಫಾಸ್ಟ್ ತಿಂದಕ್ಕಿಂತ ಇಂತಹ ಒಂದು ಬ್ರೇಕ್ಫಾಸ್ಟನ್ನು ನಾವು ತಿಂದರೆ ನಮ್ಮ ಆರೋಗ್ಯಕ್ಕೆ ಸಹ ಉತ್ತಮ. ಈಗ ಯಾವ ರೀತಿಯ ರೋಗ ರುಜಿನಗಳು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೋಡಿ ಹೇಗೆ ಏನು ಚೆನ್ನಾಗಿ ಬಂದಿದೆ. ಹಾಗಿರುವಾಗ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಆರೋಗ್ಯದಾಯಕವಾದ ಬೆಳಗಿನ ಬ್ರೇಕ್ಫಾಸ್ಟ್, ಅದು ಸಹ ತುಳುನಾಡಿನ ಸ್ಪೆಷಲ್ ನೀರು ಪುಂಡಿ ಅಂತ ನಾವು ಕರಿತೇವೆ ಇದಕ್ಕೆ. ಇದರದ್ದು ನೀರನ್ನು ಕುಡಿಲಿಕ್ಕೆ ಸ್ಪೂನಲ್ಲಿ ಬಹಳ ರುಚಿಕರವಾಗಿರ್ತದೆ. ಹೀಗೆ ಸ್ಪೂನಲ್ಲಿ ಸ್ವಲ್ಪ ನೀರನ್ನು ತಿಂದುಕೊಂಡು ಅದರೊಟ್ಟಿಗೆ ಇದನ್ನು ತಿನ್ನಬೇಕು. ಸ್ವಲ್ಪ ತಣ್ಣಗಾಗಬೇಕು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.